ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಬಸ್ಸಾರು. ಹಳ್ಳಿ ಶೈಲಿಯಲ್ಲಿ ಹೇಗೆ ಬಸ್ಸಾರು ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಟ್ಲಿಗೆ ಅರ್ಧ ಲೋಟದಷ್ಟು ಹೆಸರು ಕಾಳು, ಅರ್ಧ ಲೋಟದಷ್ಟು ತೊಗರಿ ಕಾಳು ಇಷ್ಟನ್ನು ಹಾಕಿ ಒಂದು 3 ಸಲ ನೀಟಾಗಿ ತೊಳ್ಕೋಬೇಕು. ತೊಳೆದಿದ್ದಾದ ನಂತರ ಒಂದು ಕುಕ್ಕರ್ಗೆ ನಾವೇನು ಕಾಳನ್ನ ತೊಳ್ಕೊಂಡಿದ್ದೀವಿ ಅದನ್ನ ಹಾಕೊಬೇಕಾಗತ್ತೆ. ನಂತರ ಹೆಚ್ಚಿಟ್ಕೊಂಡಿರುವಂಥ ಹುರುಳಿಕಾಯಿ, ನೀರು, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ವಿಷಲ್ ಆದ ನಂತರ ತಣ್ಣಗಾದ್ಮೇಲೆ ಲಿಡ್ಡನ್ನು ಓಪನ್ ಮಾಡ್ಕೊಬೇಕು. ಲಿಡ್ಡನ್ನು ಓಪನ್ ಮಾಡಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಸೊಪ್ಪನ್ನು ಸೇರಿಸಿದ ನಂತರ ಸೌಟ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಸೊಪ್ಪು ಕಾಳಿಗೆ ಉಪ್ಪಿಡಬೇಕು, ಆ ಕಾರಣದಿಂದ. ಈ ರೀತಿ ಕುದಿ ಬಂತು ಅಂದರೆ ಸೊಪ್ಪು ಆಲ್ಮೋಸ್ಟ್ ಬೆಂದಿರುತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ಸೊಪ್ಪು ಶೋಧಿಸೋದು ಏನು ಪಾತ್ರೆ ಬರುತ್ತೆ ಅದಕ್ಕೆ ಕಂಪ್ಲೀಟಾಗಿ ಇದನ್ನ ಬಗ್ಗಿಸ್ಕೊಬೇಕು. ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ, ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಮೀಡಿಯಂ ಸೈಜ್ 2, ನಂತರ 7 ರಿಂದ 8 ಬೆಳ್ಳುಳ್ಳಿ ಹೆಸಳು ಹಾಕಿ ಉರಿಬೇಕು. ಅದು ಕೆಂಪಗಾದ ನಂತರ 2 ಮೀಡಿಯಂ ಸೈಜ್ ಟೊಮೊಟೊ, ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, 3 ಬ್ಯಾಡಿಗೆ ಮೆಣಸಿನಕಾಯಿ ಇಷ್ಟನ್ನು ಸೇರಿಸಿ ಹುರ್ಕೊಬೇಕು. ಚೆನ್ನಾಗಿ ಹುರಿದಿದ ನಂತರ ಒಲೆ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ನಾವೇನು ಹುರ್ಕೊಂಡಿದ್ವಿ ಆ ಮಿಶ್ರಣವನ್ನು ಸೇರಿಸ್ಕೋಬೇಕು. ನಂತರ ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸೇರಿಸ್ಕೊಬೇಕು ಸಾಂಬಾರು ಕಟ್ಟಿಗೆ ಬರಲಿಕ್ಕೆ. ನಂತರ 2 ಸ್ಪೂನಷ್ಟು ಸಾಂಬಾರ್ ಪೌಡರು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೋಬೇಕು. ನಂತರ ಪಲ್ಯ ಒಗ್ಗರಣೆ ಮಾಡಲಿಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು, ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಒಣಗಿದ ಮೆಣಸಿನಕಾಯಿ ಸೇರಿಸ್ಕೊಂಡು ಹುರ್ಕೊಬೇಕು. ಈರುಳ್ಳಿ ಬೆಂದ ನಂತರ ನಾವೇನು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪಿನ ಮಿಶ್ರಣ ಇದೆ ಅದನ್ನು ಸೇರಿಸ್ಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೊಬೇಕಾಗುತ್ತೆ. ಈ ರೀತಿ ಹುರಿದು ಡ್ರೈ ಆಗಿದ ನಂತರ ಅದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಲೆ ಆಫ್ ಮಾಡಿಕೊಂಡು ಹುರಿದಿರುವಂಥ ಪಲ್ಯದನ್ನ ಸೈಡಿಗೆ ಇಟ್ಕೊಬೇಕು. ನಂತರ ನಾವು ಈಗಾಗಲೇ ಏನು ತರಕಾರಿ ಬೇಯಿಸ್ಕೊಂಡಿದ್ವಿ ಆ ನೀರಿಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯ ಮಿಶ್ರಣವನ್ನು ಸೇರಿಸ್ಕೊಬೇಕು. ನಂತರ ಒಂದು ಸೌಟಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈಗಾಗಲೇ ನಾವು ಸೊಪ್ಪು ಕಾಳು ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕೊಂಡಿದ್ದೀವಿ, ಆ ಕಾರಣದಿಂದ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ. ಈ ರೀತಿ ಕುದಿಬೇಕಾದ್ರೆ ಹುಣಸೆ ರಸ ಮತ್ತು 1 ಸ್ಪೂನಷ್ಟು ಬೆಲ್ಲದ ಪುಡಿ ಇಷ್ಟನ್ನು ಸೇರಿಸ್ಕೊಬೇಕು. ಈಗ ಸಾಂಬಾರ್ ರೆಡಿ ಆಗಿದೆ.
ನಂತರ ಸಾಂಬಾರಿಗೆ ಒಗ್ಗರಣೆಗೆ ಹಾಕಲಿಕ್ಕೆ ಒಂದು ಬಾಂಡೆಯಲ್ಲಿ ಎಣ್ಣೆ, ಸ್ವಲ್ಪ ಇಂಗು, ಸಾಸಿವೆ, ಜಜ್ಜಿರೋ ಅಂತ 4ರಿಂದ 5 ಬೆಳ್ಳುಳ್ಳಿ ಹೆಸಳು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಈಗ 1 ಸೌಟಷ್ಟು ಸಾಂಬಾರನ್ನ ಸೇರಿಸ್ಕೊಳ್ಳಿ ಒಗ್ಗರಣೆ ಮಿಶ್ರಣಕ್ಕೆ. ನಂತರ ಒಗ್ಗರಣೆ ಮಾಡ್ಕೊಂಡಿರೋಂಥದ್ದನ್ನ ಸಾಂಬಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಬಸ್ಸಾರು ಮಾಡೋದು ಅಂತ ಅಂದ್ಬಿಟ್ಟು. ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸಾಂಬಾರನ್ನ ಹಾಕೊಂಡು ಪಲ್ಯ ಜೊತೆ ನಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.